ಬಿಟ್ಟು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ನೀನ್ ನೋಡಿದ್ಯಾ? ಹೌದು. ಶಾಂತರಾಗಿ. ಇದು ಮೀನಿನ ಮಾರ್ಕೆಟ್ ಅಲ್ಲ, ಇದು ಸ್ಕೂಲು. ಇಲ್ಲಿ ಡಿಸಿಪ್ಲಿನ್ ಬೇಕು. ಹೇಳಿದ್ನಲ್ಲ, ಸೈಲೆನ್ಸ್. ಕ್ಯೂನಲ್ಲಿ ನಡೀರಿ. ಗಲಾಟೆ ಮಾಡಬೇಡಿ. ಮತ್ತು ಕ್ಯೂನಿಂದ ನಡೀರಿ. ಈ ಮಕ್ಕಳಂತೂ ಮಿಸ್ ಸೆಕ್ಯೂರಿಟಿ. ನೀವು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಲಿಕ್ಕೆ ಎಷ್ಟೊಂದು ಕಷ್ಟ ಪಡ್ತೀರಾ, ಆದ್ರೆ ಈ ಮಕ್ಕಳು ನಿಮ್ ಮಾತನ್ನು ಸ್ವಲ್ಪನೂ ಕೇಳೋದಿಲ್ಲ. ನನಗಂತೂ ತುಂಬಾ ಬೇಜಾರಾಗತ್ತೆ. ನನ್ ಕೈಲಾದ್ರೆ ನಾನು ಎಲ್ಲರನ್ನ ಸರಿ ಮಾಡ್ತಿದ್ದೆ. ನಾನ್ ಎಷ್ಟ್ ಸಲ ಹೇಳಿದೆ ಈ ಮಕ್ಕಳಿಗಾಗಿ ಸ್ಟ್ರಿಕ್ಟ್ ಕಾನೂನು ಮಾಡ್ಬೇಕಂತ. ಆದ್ರೆ ಏನ್ ಮಾಡ್ಲಿ, ಈ ಮೇಡಮ್ ಕಾನೂನ್ಗೂ ನನ್ ಮಾತು ಕೇಳೋದೇ ಇಲ್ಲ. ಅವ್ರು ಹೇಳ್ತಾರೆ ಮಕ್ಕಳಲ್ಲಿ ಇದಕ್ಕಿಂತ ಜಾಸ್ತಿ ಡಿಸಿಪ್ಲಿನ್ ತರೋದು ಸಾಧ್ಯನೇ ಇಲ್ಲ ಅಂತ. ಮಿಸ್ ಸೆಕ್ಯೂರಿಟಿ, ಕೆಲ ದಿನಕ್ಕಾಗಿ ನೀವೇ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಮತ್ತು ಮೇಡಮ್ ಕಾನೂನ್ಗೆ ತೋರಿಸ್ಬಿಡಿ ಮಕ್ಕಳಲ್ಲಿ ಯಾವ ರೀತಿ ಡಿಸಿಪ್ಲಿನ್ ತರಿಸಬಹುದು ಅಂತ. ತಗೊಳ್ಳಿ, ಈ ಚಾಕ್ಲೇಟ್ ತಿಂದ್ಬಿಡಿ ಮತ್ತು ಏನ್ ಮಾಡ್ಲಿಕ್ಕಿದೋ ಅದನ್ನ ಮಾಡಿ ತೋರಿಸಿ. ಅದು ಸರಿ, ಆದ್ರೆ ನಾನೇನ್ ಮಾಡ್ಬಹುದು? ಯಾಕೆ ಮಾಡಬಾರ್ದು? ನೀವು ಎಲ್ಲವನ್ನೂ ಮಾಡ್ಬೋದು. ಮಿಸ್ ಸೆಕ್ಯೂರಿಟಿ, ಎಸ್, ನಾನು ಏನೂ ಮಾಡಬಲ್ಲೆ. ನಾನು ಮೇಡಮ್ ಕಾನೂನ್ಗೆ ತೋರಿಸ್ಬಿಡ್ತೀನಿ ಯಾವ ರೀತಿಯಲ್ಲಿ ಮಕ್ಕಳಲ್ಲಿ ಡಿಸಿಪ್ಲಿನ್ ತರಿಸಬಹುದು ಅಂತ. ಐ ವಿಲ್ ಶೋ ಹರ್. ಮೊದ್ಲು ಅವರನ್ನೇ ಡಿಟೆನ್ಷನ್ಗೆ ಕಳಿಸ್ಬೇಕಾದಿತ್ತು. ಏನಾಯ್ತು? ಏನಾದ್ರೂ ಹೊಸ ಪ್ಲಾನ್ ಇದೆಯಾ? ಪ್ಲೀಸ್ ಟೆಲ್ ಅಸ್. ಜೆನಿ, ನಾನು ಮಿಸ್ ಸೆಕ್ಯೂರಿಟಿಗೆ ತಿನ್ನಿಸಿದ ಚಾಕ್ಲೇಟ್ ಅಲ್ಲಿ ಅದರಲ್ಲಿ ಎಷ್ಟು ಚೆನ್ನಾದ ಮ್ಯಾಜಿಕ್ ಇದೆ ಅಂದ್ರೆ ಅವರ ತಲೆ ತಿರುಗಿ ಹೋಗಿದೆ. ತನ್ನನ್ನು ಸರಿಯಾಗಿ ಸಾಬೀತುಪಡಿಸ್ಲಿಕ್ಕೆ ಅವರು ಏನೂ ಮಾಡಬಹುದು. ಈಗ ಬರುತ್ತೆ ನೋಡಿ ಮಜಾ. ನೋಡಿ ಮಕ್ಕಳೇ, ನಮ್ ಸ್ಕೂಲ್ ಡಿಸಿಪ್ಲಿನ್ಗಾಗಿ ಮಾದರಿಯಾಗಿದೆ. ನಾವೆಲ್ಲ ಈ ವಿಷಯದ ಬಗ್ಗೆ ವಿಶೇಷ ಗಮನ ಇರಿಸಲೇಬೇಕು. ಡಿಸಿಪ್ಲಿನ್ ವಿಷಯದಲ್ಲಿ ನಮ್ಮಿಂದ ಏನು ಕೇರ್ಲೆಸ್ ಆಗಕೂಡ್ದು. ಇದ್ರ ಬಗ್ಗೆ ಗಮನ ಕೊಡ್ತೀರಿ? ಹಲೋ ಕಿಡ್ಸ್. ಮಿಸ್ ಸೆಕ್ಯೂರಿಟಿ, ಗಮನವಿಟ್ಟು ಕೇಳಿ. ಯಾವವರೆಗೆ ಇಲ್ಲಿ ಸಂಪೂರ್ಣವಾಗಿ ಡಿಸಿಪ್ಲಿನ್ ಬರುವುದಿಲ್ವೋ ಅಲ್ಲಿವರೆಗೆ ಈ ಸ್ಕೂಲಲ್ಲಿ ನಾನೇ ಇನ್ಚಾರ್ಜ್. ಪೂರ್ತಿ ಸ್ಕೂಲ್ ನನ್ನ ಕಮಾಂಡ್ ಅಲ್ಲಿ ನಡೆಯುತ್ತೆ. ಮಿಸ್ ಸೆಕ್ಯೂರಿಟಿ, ನೀವಿದೇನ್ ಹೇಳ್ತಿದ್ದೀರಿ? ಹೌದು ಮೇಡಮ್ ಕಾನೂನ್ಗೋ. ನೀವೇನ್ ಕೇಳ್ತಿದ್ದೀರೋ ಅದನ್ನೇ ನಾನು ಹೇಳ್ತಿದ್ದೀನಿ. ನಿಮ್ಮ ಕಾನೂನು ಕೇವಲ ಪುಸ್ತಕದಲ್ಲಿದೆ, ನೆಲದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಈ ಸ್ಕೂಲ್ನಲ್ಲಿ ಸ್ವಲ್ಪನೂ ಡಿಸಿಪ್ಲಿನ್ ಇಲ್ಲ. ಈಗ ನಾನ್ ತೋರಿಸ್ತೀನಿ ಸ್ಕೂಲಲ್ಲಿ ಹೇಗೆ ಡಿಸಿಪ್ಲಿನ್ ತರುವುದು ಅಂತ. ಅಲ್ಲಿವರೆಗೆ ನಾನ್ ನಿಮ್ಮನ್ನು ಡಿಸಿಪ್ಲಿನ್ ಕೇವ್ ನಲ್ಲಿ ಕಳಿಸ್ತೀನಿ. ರುದ್ರ, ಈ ಮಿಸ್ ಸೆಕ್ಯೂರಿಟಿ ಏನ್ ಹೇಳ್ತಿದ್ದಾರೆ? ಕೊಂಡೋಗಿ ಇವ್ರನ್ನ. ಅಯ್ಯೋ, ಏನ್ ಮಾಡ್ತಿದ್ದೀರಿ? ಬಿಡಿ, ಏನ್ ಮಾಡ್ತಿದ್ದೀರಿ? ನಿಲ್ಲಿ, ಮೇಡಮ್ ಕಾನೂನು ಬಿಟ್ಬಿಡಿ.
ಸೆಕ್ಯೂರಿಟಿ ನೀವೇನ್ ಮಾಡ್ತಿದ್ದೀರೋ ಅದು ಸರಿಯಲ್ಲ. ನಾನ್ ನಿಮ್ಗೆ ಹಾಗೆ ಮಾಡ್ಲು ಬಿಡೋಲ್ಲ. ಮೇಡಮ್ ಕಾನೂನನ್ನ ಬಿಟ್ಬಿಡಿ. ನನ್ನನ್ನು ಯಾರು ತಡೆಯೋಕ್ಕಾಗಲ್ಲ, ನೀನ್ ಕೂಡ. ನಾನು ಇವತ್ತಿಂದ ಈ ಸ್ಕೂಲಿಗೆ ನೋ ಫ್ಲೈಯಿಂಗ್ ಝೋನ್ ಡಿಕ್ಲೇರ್ ಮಾಡ್ತೀನಿ. ಇವತ್ತಿಂದ ಯಾರಾದ್ರೂ ಹಾರಾಡಿದ್ರೆ ಅವರ ಗತಿ ತುಂಬಾ ಕೆಟ್ಟದಾಗಿರುತ್ತೆ. ನನ್ 3 ಮಾತು ನೆನಪಿನಲ್ಲಿಡಿ: ಡಿಸಿಪ್ಲಿನ್, ಡಿಸಿಪ್ಲಿನ್ ಅಂಡ್ ಡಿಸಿಪ್ಲಿನ್. ಈಗ ನಾನೇನು ಹೇಳ್ತಾನ ಅದೇ ಆಗತ್ತೆ. ಹೋಗಿ, ಎಲ್ರು ಒಳಗ್ ಹೋಗಿ. ರುದ್ರ, ಈಗ ಒಳಗ್ ಹೋಗೋಣ, ಆಮೇಲೆ ನೋಡೋಣ ಏನ್ ಮಾಡೋದು ಅಂತ. ಲೈನ್ದ ಹೋಗಿ, ಲೈನಿಂದ ಹೋಗಿ. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಲೈನಿಂದ ಹೋಗಿ, ಲೈನಿಂದ ಹೋಗಿ. ಮತ್ತೆ ಮಕ್ಕಳೇ, ಚಾಪ್ಟರ್ ನಂಬರ್ 9 ಓಪನ್ ಮಾಡಿ. ಯಾರು ಗದ್ದಲ ಮಾಡ್ತಿಲ್ವಲ್ಲ? ಓ ಇಲ್ಲ ಮಿಸ್ ಸೆಕ್ಯೂರಿಟಿ, ಯಾರೂ ಗಲಾಟೆ ಮಾಡ್ತಿಲ್ಲ. ವೆರಿ ಗುಡ್. ನೆನಪಿರ್ಲಿ, ಡಿಸಿಪ್ಲಿನ್, ಡಿಸಿಪ್ಲಿನ್ ಅಂಡ್ ಡಿಸಿಪ್ಲಿನ್. ಸ್ಪೂನ್ ಪಾಸ್ ಮಾಡು. ಯಾರ್ ಕಿರ್ಚಿದ್ದು? ಯಾರ್ ಕಿರ್ಚಿದ್ದು? ಯಾರ್ ಕಿರ್ಚಿದ್ದು? ಸಾರಿ ಸಾರಿ ಮಿಸ್ ಸೆಕ್ಯೂರಿಟಿ. ಡಿಸಿಪ್ಲಿನ್, 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 ಡಿಸಿಪ್ಲಿನ್. ನೋಡಿದ್ರೆ ನನ್ನ ಚಳಕ ಸ್ಕೂಲಲ್ಲಿ ಆಗಿದೆ ಧಮಾಲ್. ಇನ್ನಂತೂ ಮೇಡಮ್ ಕಾನೂನ್ಗೋ ಮತ್ತು ಮಿಸ್ ಸೆಕ್ಯೂರಿಟಿ ಕೆಲ್ಸ ಅಂತೂ ಹೋಯ್ತು. ಆಮೇಲೆ ನಾನೇನಾದ್ರೂ ಸೋರ್ಸ್ ತಾಗಿಸಿ ಸ್ವತಃ ನಾನೇ ಇಲ್ಲಿ ಆದ್ರೂ ಪ್ರಿನ್ಸಿಪಲ್ ಆಗಿ ಬಿಡ್ತೀನಿ. ವಾ ಮಮ್ಮಿ, ಆಗಂತೂ ತುಂಬಾ ಮಜಾ ಬರುತ್ತೆ. ರುದ್ರ ನನ್ನ ಪ್ರತಿ ಎಕ್ಸಾಮ್ ನಲ್ಲೂ ಫೇಲ್ ಮಾಡು, ಮತ್ತೆ ನಮ್ಗೆ ನಾವು ಈ ರೀತಿ ಸುಮ್ಮನೆ ಕೈ ಕಟ್ಟಿ ಕೂರೋಕ್ಕಾಗಲ್ಲ. ನಾವು ಮೇಡಮ್ ಕಾನಂಗೋನ ಹುಡುಕ್ಲೇಬೇಕು. ಐಡಿಯಾ, ಹೋಗಿ ನೋಡೋಣ ಮಿಸ್ ಸೆಕ್ಯೂರಿಟಿಯ ನೋ ಫ್ಲೈ ಝೋನ್ ರಾತ್ರಿನೂ ನಡೆಯುತ್ತಾ ಅಂತ. ಬನ್ನಿ. ಆದ್ರೆ ಎಚ್ಚರಿಕೆಯಿಂದಿರಿ, ಯಾಕೆಂದ್ರೆ ಸಿಡಿಲು ಬೀಳಬಹುದು. ನಾನ್ ಹೇಳಿದ್ದೆ ಇವತ್ತಿಂದ ಈ ಸ್ಕೂಲು ನೋ ಫ್ಲೈಯಿಂಗ್ ಝೋನ್ ಅಂತ. ಯಾವ ಮನುಷ್ಯನು ಹಾರಲಾರ, ಹಾರಿದ್ರೆ ಸದಾಕ್ಕಾಗಿ ಹಾರಿ ಬಿಡ್ತಾನೆ. ನಿಮ್ಗೆಲ್ಲ ಏನ್ ಅನಿಸ್ತದೆ? ಮೇಡಮ್ ಕಾನೂನ್ಗನ್ನು ನೀವು ಬಚಾವ್ ಮಾಡ್ತೀರಾ? ಒಮ್ಮೆ ಈ ಸ್ಕೂಲಲ್ಲಿ ಡಿಸಿಪ್ಲಿನ್ ಬಂದ್ಬಿಟ್ರೆ ನಾನು ಸ್ವತಃ ಅವರನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ, ತಿಳಿತಾ?
ಮೇಡಮ್ ಕಾನೂನ್ಗ ಯಾವ ವಾಪಸ್ ಬರ್ಬೋದಂದ್ರೆ ನಾನು ವಾಪಸ್ ಬರ್ಲಿಕ್ಕೆ ಬಿಟ್ರೆ ತಾನೇ. ವಾಪಸ್ ಹೋಗಿ. ಮಿಸ್ ಸೆಕ್ಯೂರಿಟಿ, ನಿಮ್ಮ ಡಿಸಿಪ್ಲಿನೇ ಅಲ್ಲ, ಇದು ಜೈಲಿನ ಡಿಸಿಪ್ಲಿನ್. ನಾವಂತೂ ಮಕ್ಕಳು ಮತ್ತು ಮಕ್ಕಳಂತೂ ತುಂಬಾಟ ಮಾಡ್ತಾರೆ. ಲೈಫಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಲೇಬೇಕು. ಲೈಫ್ ಎಂಜಾಯ್ ಮಾಡ್ಲಿಕ್ಕೆ ಇಲ್ಲಿ ಜೀವನ ಇಡೀ ಇದೆ. ಇಲ್ಲಿ ಮಕ್ಕಳು ಓದ್ಲಿಕ್ಕೆ ಬರೋದು, ಮಸ್ತಿ ಮಾಡೋಕ್ಕಲ್ಲ. ನಡೀರಿ, ಹೋಗಿ ಒಳಗೆ. ಹೇಳಿದ್ದಲ್ಲ ಒಳಗೆ ಹೋಗಿ ಅಂತ. ನಮ್ಮಿಂದ ಹಾರೋಕ ಆಗ್ತಿಲ್ಲ. ಮಿಸ್ ಸೆಕ್ಯೂರಿಟಿ ಹೇಗೆ ಹಾರ್ತಿದ್ರು? ಅವರು ಹೇಳಿದ್ರು ಮನುಷ್ಯರು ಯಾರು ಹಾರೋಕೆ ಸಾಧ್ಯವಿಲ್ಲ. ಬಹುಶಃ ಅವರ ಹತ್ರ ವಿಂಗ್ಸ್ ಇದೆ, ಅದರರ್ಥ ಅವರು ಮನುಷ್ಯರಲ್ಲ. ಎಸ್, ಯು ಆರ್ ರೈಟ್ ಮೈರಾ. ಇದರ ಅರ್ಥ ಬರ್ಡ್ಸ್ ಹಾರಾಡಬಹುದು. ಅದಕ್ಕೆ ಅವರ ಈಗಲ್ ಮ್ಯಾನ್ ಹಾರಾಡ್ತಾರೆ. ಅವರು ಬರ್ಡ್ಸ್ ತರಹನೇ, ಅವರಿಗೂ ವಿಂಗ್ಸ್ ಇವೆ. ಮಿಸ್ಟರ್ ಮೆಕ್ಟಿಷಿಯನ್, ನೀವು ನಮ್ಗೆ ವಿಂಗ್ಸ್ ಕೊಡಬಹುದಾ? ಈಗ ಕೊಡ್ತೀನಿ. ಥ್ಯಾಂಕ್ ಯು ಮಿಸ್ಟರ್ ಮೆಕ್ಟಿಷಿಯನ್, ನಾನೀಗ ಬಂದೆ. ಮೊದಲು ಹೇಳು, ಮೇಡಮ್ ಕಾನೂನುನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ನಮಗೆ ಗೊತ್ತಿಲ್ಲ, ನಮ್ಮನ್ನು ಬಿಟ್ಬಿಡಿ. ಮೊದಲು ಹೇಳು, ಮೇಡಮ್ ಕಾನೂನುನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಸಾಕು ಮಾಡು, ನಾನು ಹೇಳ್ತೀನಿ. ಹೇಳು, ಮೇಡಮ್ ಕಾನೂನುನ ಎಲ್ಲಿ ಬಚ್ಚಿಟ್ಟಿದ್ದೀರಿ? ಹೆಚ್ಚೇನೂ ಗೊತ್ತಿಲ್ಲ. ಐ ಸ್ವೇರ್. ಥ್ಯಾಂಕ್ ಯು. ರುದ್ರ ಏನಾದ್ರೂ ತಿಳಿತಾ? ನನ್ ಜೊತೆ ಬನ್ನಿ. ಓಫೋ, ಈಗ ಎಲ್ಲಿಗೆ ಅಂತ ಹೋಗೋದು? ಮೇಡಮ್ ಕಾನೂನು, ಮೇಡಮ್ ಕಾನೂನು, ಮೇಡಮ್ ಕಾನೂನು, ಮೇಡಮ್ ಕಾನೂನು, ಮೇಡಮ್ ಕಾನೂನು. ಇಲ್ಲ, ಮೇಡಮ್ ಕಾನೂನು. ಒಬ್ನೇ ಕೂಗು, ಎಕೋ ಆಗಿ ಧ್ವನಿಗಳು ವಾಪಸ್ ಬರ್ತಿವೆ. ಮೇಡಮ್ ಕಾನೂನು, ನಾನು ಇಲ್ಲಿದ್ದೀನಿ ರುದ್ರ. ಇಲ್ಲಿ 4 ಕಡೆಯಿಂದಲೂ ಧ್ವನಿ ಎಕೋ ಆಗ್ತಿವೆ. ಈಗೇನ್ ಮಾಡೋದು? ವರುಣ್, ಒಂದ್ ಕೆಲ್ಸ ಮಾಡು, ನೀನಲ್ಲಿ ಎದುರುಗಡೆ ಮೂಲೆಗೆ ಹೋಗಿ ಕರೆ. ನಮ್ಗೆ ಗೊತ್ತಾಗುತ್ತೆ ನೀನ್ ಅಲ್ಲಿದ್ಯಾ ಅಂತ. ಆಗ ನೋಡೋಣ ಎಕೋ ಧ್ವನಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿ ಎಲ್ಲಿ ನಿಲ್ಲುತ್ತೆ ಅಂತ. ಮೇಡಮ್ ಕಾನೂನು, ಮೇಡಮ್ ಕಾನೂನು, ಮೇಡಮ್ ಕಾನೂನು, ಮೇಡಮ್ ಕಾನೂನು, ಮೇಡಮ್ ಕಾನೂನು, ಮೇಡಮ್ ಕಾನೂನು, ಮೇಡಮ್ ಕಾನೂನು. ಈ ಧ್ವನಿ ಎಕೋ ಆಗಿ ಎಲ್ಲಿ ನಿಲ್ಲುತ್ತೋ ಅಲ್ಲೇ ಮೇಡಮ್ ಕಾನೂನು ಇದ್ದಾರೆ. ಮೇಡಮ್ ಕಾನೂನು, ನಮ್ಮನ್ನ ಕರೆಯಿರಿ, ಕರೆಯಿರಿ, ನಮ್ಮನ್ನ ಕರೆಯಿರಿ. ರುದ್ರ,
ರುದ್ರ ರುದ್ರ ಮೇಡಮ್ ಕಾನೂನು ನಮ್ಮನ್ನ ಕರೆಯಿರಿ. ರುದ್ರ ಮೇಡಮ್ ನೀವು ಚೆನ್ನಾಗಿದ್ದೀರಾ? ಬೇಡ ನಿಲ್ಲಿ. ಮೇಡಮ್ ಕಾನೂನು ನಿಮ್ಮನ್ನಲ್ಲಿ ಕೈದಿಗಳಂತೆ ಬಂಧಿಸಿಟ್ಟಿದ್ದಾರೆ. ಮತ್ತಿಲ್ಲಿ ಮ್ಯಾಜಿಕ್ ಕೂಡ ವರ್ಕ್ ಆಗೋಲ್ಲ. ಕೈದಿ ಅಂತಲ್ಲ, ಅತಿಥಿ ಅಂತಿಟ್ಟಿದ್ದಾರೆ. ವಿಶ್ರಾಂತಿಗೆ ಬೇಕಾದದ್ದು ಎಲ್ಲ ಇದೆ ಇಲ್ಲಿ. ಆದ್ರೆ ಮಿಸ್ ಸೆಕ್ಯೂರಿಟಿಗೆ ಏನಾಗಿದೆ? ಅವಳು ಯಾಕೆ ಹೀಗ್ ಮಾಡ್ತಿದ್ದಾಳೆ? ಬನ್ನಿ ಪತ್ತೆ ಹಚ್ಚೋಣ. ಡೋಂಟ್ ವರಿ ಮೇಡಮ್, ನಾವು ವಾಪಸ್ ಬಿಡ್ತೀವಿ. ಬಿ ಕೇರ್ಫುಲ್ ಮಕ್ಕಳೇ. ವೆರಿ ಗುಡ್ ರುದ್ರ, ನೀನ್ ಮಾತ್ ಕೇಳಲ್ಲ. ನಿನಗೆ ಪ್ರತಿ ಕೆಲಸದಲ್ಲೂ ಮೂಗು ತುರಿಸುವುದು ಕೆಟ್ಟ ಬುದ್ಧಿ. ನಾನು ಸ್ಕೂಲಲ್ಲಿ ಡಿಸಿಪ್ಲಿನ್ ತರ ಬಯಸ್ತೀನಿ. ನಾನೇನ್ ತಪ್ಪು ಮಾಡ್ತಿದ್ದೀನಾ? ನಿನಗೆ ಯಾಕೆ ನನ್ನ ಮಾತು ಅರ್ಥವಾಗ್ತಿಲ್ಲ? ನನಗೆ ಮೇಡಮ್ ಕಾನೂನ್ಗೆ ತೋರಿಸ್ಕೊಡ್ಬೇಕು ಸ್ಕೂಲಲ್ಲಿ ಯಾವ ರೀತಿ ಡಿಸಿಪ್ಲಿನ್ ತರುವುದು ಅಂತ. ನಾನು ನಿಮ್ಗೆ ಹೇಳಿದ್ದೆ, ನಿಮ್ಮ ಡಿಸಿಪ್ಲಿನ್ ಅಂದ್ರೆ ಜೈಲಿನ ಡಿಸಿಪ್ಲಿನ್ ಅಂತೆ, ಹಾಸ್ಪಿಟಲ್ನ ಡಿಸಿಪ್ಲಿನ್. ಮಕ್ಕಳು ಕೈದಿಯೂ ಅಲ್ಲ, ರೋಗಿಯೂ ಅಲ್ಲ. ಮಕ್ಕಳು ಮಕ್ಕಳೇ. ಮಕ್ಕಳಿಗೆ ಓದು ಹೇಗೆ ಅಗತ್ಯವಿದೆ, ಡಿಸಿಪ್ಲಿನ್ ಅಗತ್ಯನೋ ಹಾಗೆಯೇ ತುಂಬಾಟನೂ ಬೇಕು. ಮೊದಲು ನಾನ್ ನಿನ್ಗೆ ಡಿಸಿಪ್ಲಿನ್ ಕಲಿಸ್ಕೊಡ್ಬೇಕಾಗುತ್ತೆ. ಇವಾಗ ಮಿಸ್ ಸೆಕ್ಯೂರಿಟಿನ ನಾರ್ಮಲ್ ಮಾಡಬೇಕು. ಒಂದ್ ವೇಳೆ ಅವಳು ಏನಾದ್ರೂ ಕೋಪದಿಂದ ಮಾಡಿಬಿಟ್ರೆ ವಿಷಯ ಇನ್ನೂ ಕೆಟ್ಟು ಹೋಗುತ್ತೆ.
ರುದ್ರ ಐ ಆಮ್ ವೆರಿ ಸಾರಿ ರುದ್ರ, ನಾನು ಏನ್ ಮಾಡ್ತಿದ್ದೀನಿ ಅಂತ ನನ್ಗೆ ಗೊತ್ತಾಗಿಲ್ಲ. ಇಟ್ಸ್ ಓಕೆ ಮಿಸ್ ಸೆಕ್ಯೂರಿಟಿ, ನನ್ಗೆ ಗೊತ್ತು ಇದ್ರ ಹಿಂದೆ ಯಾರ್ದೋ ಕೈವಾಡಿದ್ದೆ. ಇವೆಂಚುಲಿ ಇದ್ದಾರೆ, ಐ ವಿಲ್ ಫಿಗರ್ ಇಟ್ ಔಟ್. ಆದ್ರೆ ಅದ್ರ ಮೊದಲು ಮೇಡಮ್ ಕಾನೂನ್ಗೋನ ಹೊರ ತೆಗಿಬೇಕು. ನಾನು ಈಗ ಬಂದೆ. ಸಾರಿ ಮೇಡಮ್ ಕಾನೂನ್ಗೋ, ನಾನಂತೂ ಸ್ಕೂಲ್ನೊಳಗೆ ಡಿಸಿಪ್ಲಿನ್ ತಂದು ನಿಮ್ಗೆ ತೋರಿಸ್ಬೇಕೆಂದಿದ್ದೆ. ಐ ಆಮ್ ಸಾರಿ. ನೀವೇನ್ ಮಾಡ ಬಯಸ್ತಿದ್ರೋ ಅದು ಸರಿಯಾಗಿತ್ತು, ಆದ್ರೆ ರೀತಿ ತಪ್ಪಾಗಿತ್ತು. ಮೊದಲ ಸಲ ಇಂಥ ತಪ್ಪು ಮಾಡಿದ್ರಿ, ಅದಕ್ಕೆ ಕ್ಷಮಿಸ್ತಾ ಇದ್ದೀನಿ. ನನ್ ಗೊತ್ತಾಯ್ತು ಮೇಡಮ್ ಕಾನೂನ್ಗೋ, ಆದ್ರೆ ಒಂದೇ ಮಾತು ನನ್ಗೆ ಗೊತ್ತಾಗ್ತಿಲ್ಲ, ನಾನು ಇಂಥ ಭಯಾನಕ ಸ್ಟೆಪ್ಸ್ ಯಾಕೆ ತಗೊಂಡೆ ಅಂತ. ಈಗ ಅದನ್ನ ಯೋಚಿಸಿ ಏನು ಪ್ರಯೋಜನವಿಲ್ಲ. ಆದದ್ನೆಲ್ಲ ಮರ್ತು ಬಿಡಿ, ಮತ್ತೆ ಹೊಸತಾಗಿ ಆರಂಭಿಸೋಣ. ಸೈಲೆನ್ಸ್ ಸೈಲೆನ್ಸ್, ಶಾಂತರಾಗಿ. ಇದು ಮೀನಿನ ಮಾರ್ಕೆಟ್ ಅಲ್ಲ, ಇದು ಸ್ಕೂಲು. ನೋಡ್ದ ನಿನ್ನಿಂದ ಬಾಲ್ ನಾನು ಹೇಗೆ ಕಸಿದುಕೊಂಡೆ. ಅರೆ ಇದೇನಾಗ್ತಾ ಇದೆ? ರುದ್ರ ಎಲ್ಲಿದ್ದಾನೆ? ಕರೀರಿ ಅವನ್ನ. ರುದ್ರನ ಈಗ್ಲೇ ಇಲ್ಲಿ ಕರ್ಸಿ. Madam Kanungo, allow me to introduce myself. I am Sea Lord. ಗೊತ್ತು, ಆದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ದಿ? ಆಕ್ಚುಲಿ ಮೇಡಮ್, ಸಿ ಒಳಗೆ ಏನೆಲ್ಲ ವಸ್ತುಗಳಿವೆ ಅವೆಲ್ಲ ನಂದು. ನಾನ್ ನನ್ನ ಡಾಕ್ಯುಮೆಂಟೇಶನ್ ಕಂಪ್ಲೀಟ್ ಮಾಡ್ತಿದ್ದೆ. ಆಗ ನಾನ್ ನೋಡ್ದೆ ಸ್ಕೂಲ್ನ ಕೆಲವು ಪೇಪರ್ಸ್ ನನ್ನ ಹತ್ರ ಇಲ್ಲ. ಎಲ್ಲಿ ಬರ್ದಿದೆ ಈ ಸ್ಕೂಲ್ ನಂದು ಅಂತ. ನೀವು ಕೂಡ್ಲೆ ಈ ಪೇಪರ್ಸ್ಗೆ ಸೈನ್ ಮಾಡಿ. ಇದ್ರಲ್ಲಿ ಬರ್ದಿದೆ ಈ ಸ್ಕೂಲ್ ಸಿ ಲಾರ್ಡ್ನದ್ದೆಂದು. ಆಮೇಲೆ ನೀವು ಈ ಸ್ಕೂಲ್ನ ಮೊದ್ಲು ಹೇಗೆ ನಡೆಸ್ತಿದ್ರೋ ಹಾಗೆ ನಡೆಸಿ. ನಾನು ಪೇಪರ್ ಇಸ್ಕೊಂಡು ಹೋಗ್ಬಿಡ್ತೀನಿ. ಸಾಧ್ಯವಿಲ್ಲ. ಈ ಸ್ಕೂಲ್ ನಿಂದಲ್ಲ, ಮತ್ತೆಂದೂ ಆಗಲ್ಲ. ಈ ರೀತಿ ಯಾವುದೇ ಪೇಪರ್ ಮೇಲೆ ನಾನ್ ಸೈನ್ ಮಾಡಲ್ಲ. ಸೈನ್ ಮಾಡಲ್ವಾ? ಓಕೆ, ಒಮ್ಮೆ ಹೊರಗಡೆ ಕಣ್ಣು ಹಾಯಿಸಿ ಏನಾಗ್ತಿದೆ ನೋಡಿ. ಇದೆಲ್ಲ ಏನಾಗ್ತಿದೆ? ಇದು ಸಿ ಲಾರ್ಡ್ನ ಪವರು ಮೇಡಮ್ ಕಾನೂನ್ಗೋ. ಎಲ್ಲಿವರೆಗೆ ನೀವು ಈ ಪೇಪರ್ಗೆ ಸೈನ್ ಮಾಡೋದಿಲ್ವೋ ಅಲ್ಲಿವರೆಗೆ ನಾನು ಈ ಸ್ಕೂಲ್ನಲ್ಲಿ ಹೀಗೇನೆ ಗಲಾಟೆ ಮಾಡ್ತೀನಿ. ಮತ್ತೆ ಅದರ ಪರಿಣಾಮಕ್ಕೆ ನೀವೇ ಕಾರಣರಾಗ್ತೀರಾ. ರುದ್ರ ನಿಮ್ಗೆ ಇದೆಲ್ಲ ಮಾಡೋಕ್ ಎಂದು ಬಿಡಲ್ಲ. ನೋಡ್ತಿದ್ದೀರಲ್ಲ, ಜನರ ಸ್ಥಿತಿನ ಹಣ್ಣುಕಾಯಿ ಮಾಡ್ತಿದ್ದಾನೆ. ರುದ್ರನಿಂದ ಇವತ್ತೇನು ಮಾಡೋಕ್ಕಾಗಲ್ಲ. ಸರಿ, ಹಾಗಾದ್ರೆ ಮೊದಲು ನಿಮ್ಮ ಈ ಸಂದೇಹನೂ ದೂರ ಮಾಡಿಬಿಡ್ತೀನಿ. ನೀವು ಈ ಪೇಪರ್ ಮೇಲೆ ಸೈನ್ ಮಾಡಿಬಿಡಿ. ನಾನು ಈಗ ಬಂದೆ.
ಶಕ್ಲೀನಾ ಅವರು ಸೀ ಲಾರ್ಡ್ನ ಸಿಪಾಯಿಗಳು. ಇವತ್ತು ಅವರು ರುದ್ರನ ಕಾಲಡಿಯಿಂದ ನೆಲಾನೇ ಕಿತ್ತಾಕ್ಬಿಡ್ತಾರೆ. ತುಂಬಾನೇ ಮಜಾ ಬರುತ್ತೆ. ಶಾಕಾಲ್, ನೀನ್ ಯಾಕೆ ಈ ರೀತಿ ಮಾಡಬಾರ್ದು? ರುದ್ರನಂತ ಪಾವರ್ ಜನಿ ಜೋಡಿಯೊಳಗೆ ಬರುವಂತೆ, ಇವರು ಆ ಜನಗಳೊಡನೆ ಕಾದಾಡಿ ಸ್ವಲ್ಪ ಹೆಸರು ಪ್ರಸಿದ್ಧಿ ಪಡೆಯುವಂತೆ. ಡೋಂಟ್ ವರಿ, ರುದ್ರನಂಥ ಪಾವರ್ ಯಾಕೆ, ರುದ್ರನ ಪಾವರೇ ಇದರಲ್ಲಿ ಸೇರುತ್ತೆ. ಮಡ್ಕಂ ಬಡ್ಕಂ ಖಡ್ಕಂ, ರುದ್ರನ ಪಾವರ್ ಇದರೊಳಗೆ ಸೇರ್ಕಂ. ಶಾಕಾಲ್, ನೀನ್ ಜನಿ ಜೋಡಿ ಮೇಲೆ ಏನ್ ಮ್ಯಾಜಿಕ್ ಮಾಡಿದೆ? ಇದು ರುದ್ರನಿಗೆ ಅವಮಾನ ಮಾಡೋ ಪ್ಲಾನ್. ಜನಿ ಜೋಡಿ ಹೋಗಿ ರುದ್ರನ ಹಿಂದೆ ನಿಂತ್ಕೊಳ್ಳಿ. ಒಬ್ರು ರುದ್ರನ ರೈಟ್ ಸೈಡ್ಗೆ, ಮತ್ತೊಬ್ರು ರುದ್ರನ ಲೆಫ್ಟ್ ಸೈಡ್ಗೆ, ಆದ್ರೆ ಸ್ವಲ್ಪ ಹಿಂದಕ್ಕೆ. ಆದ್ರೆ ಮಾಮ, ಅದ್ರಿಂದ ಏನಾಗುತ್ತೆ? ಅರೆ, ರುದ್ರ ಏನೇ ಮ್ಯಾಜಿಕ್ ಮಾಡ್ಲಿ, ಸೀ ಲಾರ್ಡ್ ನೊಂದಿಗೆ ಫೈಟ್ ಮಾಡಿದ್ರೆ ಮ್ಯಾಜಿಕ್ ಅವನ ಕೈಯಿಂದ ಆಗಲ್ಲ. ಅವನ ಮ್ಯಾಜಿಕ್ ಅವನ ಬ್ಯಾಕ್ ನಿಂದ ಹೊರಟು ನಿಮ್ಮಿಬ್ರ ಹ್ಯಾಂಡ್ಸ್ಗೆ ಬರುತ್ತೆ, ಮತ್ತು ನಿಮ್ಮಿಬ್ರ ಹ್ಯಾಂಡ್ಸ್ ನಿಂದ ಹೊರಟು ಸೀ ಲಾರ್ಡ್ ಮತ್ತು ಅವನ ಸಿಪಾಯಿಗಳಿಗೆ ಹೊಡೆಯುತ್ತೆ. ಈ ರೀತಿ ಸ್ಕೂಲ್ ಒಳಗೆ ನಿಮ್ಮಿಬ್ರಿಗೂ ಹೆಸರು ಬರುತ್ತೆ. ಅಂದ್ರೆ ಸೀ ಲಾರ್ಡ್ ನ ನೀವಿಬ್ರು ಸೋಲ್ಸಿದ್ದು ಅಂತ. ಮತ್ತೆ ರುದ್ರಾಗೆ ಏನು ಮಾಡೋಕೆ ಆಗ್ಲೇ ಇಲ್ಲ, ಪಾಪ. ವಾವ್ ಮಮ್ಮಿ, ಥ್ಯಾಂಕ್ ಯು. ಹೋಗಿ ನನ್ನ ಮಕ್ಕಳೇ, ಹೆಸರು ಗಳಿಸಿ ವಿಜಯೀ ಭವ. ನೀನ್ ನನ್ನ ದಾರಿಗಡ್ಡ ಬರಬೇಡ. ನನ್ಗೆ ಕೇವಲ ಒಂದ್ ಪೇಪರೇ ಬೇಕು, ಅದ್ರಲ್ಲಿ ಬರೆದಿರುತ್ತೆ ಈ ಸ್ಕೂಲ್ ನಂದು ಅಂತ. ಆಮೇಲೆ ನಾನು ಇಲ್ಲಿಂದ ಹೋಗ್ತೇನೆ. ಒಂದ್ ವೇಳೆ ನೀನು ದಾರಿಗಡ್ಡ ಬಂದ್ರೆ ನಾನ್ ನಿನ್ನನ್ನ ಬಿಡೋದಿಲ್ಲ. ಹೀಗೆ ಎಂದೂ ಸಾಧ್ಯವಿಲ್ಲ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಗೊತ್ತಿದೆ, ನಿನ್ನೊಳಗೆ ತುಂಬಾನೇ ಪವರ್ ಇದೆ. ಈ ಬಾರಿ ನೀನು ಬದುಕಿ ಉಳಿಯಲ್ಲ, ಅಲ್ಲದೆ ನಿನ್ನ ಪವರ್ಸ್ ಉಪಯೋಗವಾಗಲ್ಲ. ನಾನು ಪೂರ್ತಿ ಸಿದ್ಧನಾಗಿ ಬಂದಿದ್ದೀನಿ. ಸರಿ, ನೋಡೋಣ. ರುದ್ರ, ಭಯ ಪಡ್ಬೇಡ, ನಾವು ಬಂದ್ಬಿಟ್ಟಿದ್ದೀವಿ. ಅರೆ, ಇವ್ರಿಗೆ ಒಮ್ಮಿಂದೊಮ್ಮೆ ಏನಾಯ್ತು? ಅಯ್ಯೋ ದೇವ್ರೆ, ಇಲ್ಲೇನೋ ಎಡವಟ್ಟಾಗಿ ಹೋಯ್ತಲ್ಲ. ನನ್ಗನ್ಸಿತ್ತು ಜೆನ್ನಿ ಜಾಡಿಯ ಫೈಟ್ ಶಾರ್ಕ್ ಸೋಲ್ಜರ್ ಜೊತೆ ಆಗುತ್ತೆ ಅಂತ. ಇಲ್ಲಂತೂ ಸೀ ಲಾರ್ಡ್ ಸ್ವತಃ ಬಂದ್ಬಿಟ್ಟ. ಇಷ್ಟು ಬೇಗ ಬರ್ತಾನೆ ಅಂತ ಯೋಚಿಸಿರ್ಲಿಲ್ಲ. ಯಾಕೆ ಬಂದ್ಬಿಟ್ನೋ ಈ ಸೈತಾನ? ಯಾಕೆ, ಏನಾಯ್ತು? ಅರೆ, ಏನಾಗ್ಬೇಕಾಗಿತ್ತು? ನಾನು ಸೀ ಲಾರ್ಡ್ಗೆ ಎಂಥ ಮ್ಯಾಜಿಕಲ್ ಪವರ್ ಕೊಟ್ಟಿದ್ದೇನೆಂದ್ರೆ, ರುದ್ರ ಏನೇ ಮ್ಯಾಜಿಕ್ ಮಾಡಿದ್ರು ಅದು ಸೀ ಲಾರ್ಡ್ ನ ಬಾಡಿಯೊಳಗೆ ಸಂಗ್ರಹವಾಗುತ್ತೆ. ಆಮೇಲೆ ಸೀ ಲಾರ್ಡ್ ನ ಬಾಡಿಯಿಂದ ಹೊರಟು
ವಾಪಸ್ ರುದ್ರನ ಬಾಡಿಗೆ ಹೊಡೆಯುತ್ತೆ. ಸೊ ಅದ್ರಲ್ಲಿ ಭಯ ಎಂತದು? ಅರೆ ಮ್ಯಾಜಿಕ್ ರೀಬೌಂಡ್ ಆಗಿ ಅವರಿಗೆಲ್ಲ ಹೊಡೆಯುತ್ತಲ್ಲ, ಮ್ಯಾಜಿಕ್ ಮಾಡಿದವರಿಗೆ. ಈ ಬಾರಿ ಜೆನ್ನಿ ಜಾಡಿ ಕೂಡ ಮ್ಯಾಜಿಕ್ ನಲ್ಲಿ ಸೇರ್ಕೊಂಡಿದ್ದಾರೆ. ಅರೆ ಅವ್ರಿಗೆ ಕಾಲ್ ಮಾಡಿ, ತಡಿ, ಬೇಗ ಮಾಡು ಬೇಗ ಮಾಡು ಬೇಗ ಮಾಡು. ಅಯ್ಯೋ ದೇವ್ರೆ ಅಯ್ಯೋ ದೇವ್ರೆ ಅಯ್ಯೋ ದೇವ್ರೆ, ಅಯ್ಯೋ ಕಾಪಾಡು. ನನ್ ಮ್ಯಾಜಿಕ್ ಏನಾಯ್ತು? ಸಿಬಾಯಿಸ್ಕಾ ಸಕೂಮ್ ಪುಷ್ಟೂಮ್. ಇನ್ನೂ ಮ್ಯಾಜಿಕ್ ಮಾಡಿ, ಇನ್ನೂ ಮ್ಯಾಜಿಕ್ ಮಾಡಿ. ನಾನೇನು ಭಯ ಪಡೋನಲ್ಲ, ನಾನು ಪೂರ್ತಿ ಸಿದ್ಧತೆಯೊಂದಿಗೆ ಬಂದಿದ್ದೀನಿ. ಅರೇ ಇವ್ರು ನನ್ನ ಕಾಲೇ ಎತ್ತುತ್ತಿಲ್ಲ, ಅವ್ರನ್ನ ವಾಪಸ್ ಹೇಗ್ ಕರೀಲಿ? ಈಗ ನನ್ ಬಾರಿ ಟು ಪೇ ಯು ಬ್ಯಾಕ್ ಇನ್ ದ ಸೇಮ್ ವೇ. ರುದ್ರ, ನನ್ಗನ್ಸುತ್ತೆ ನಿನ್ನ ಮ್ಯಾಜಿಕ್ ನಿನ್ಗೆ ಹೊಡಿತಾ ಇದೆ. ನಿನ್ನ ಮ್ಯಾಜಿಕ್ ಯಾವುದೇ ಪ್ರಭಾವ ಬೀರ್ತಿಲ್ಲ. ನಡಿ, ಏನಾದ್ರೂ ಪ್ಲಾನ್ ಮಾಡಿ ಬರೋಣ. ಮೇಡಮ್ ಕಾನಂಗು, ಅವನಂತೂ ಓಡ್ಬಿಟ್ಟ. ಇವಾಗ ನನ್ನ ಯಾರು ತಡಿತಾರೆ? ನಾನ್ ಜಾದು, ನಾನ್ ಮಾಯಾ ಶಾಕಾಲ್, ನೀನ್ ಜೆನಿ ಜಾಡಿಯ ಪರಿಸ್ಥಿತಿನೇ ಬಿಗಡಾಯಿಸ್ಬಿಟ್ಟೆ. ಇದ್ರಲ್ಲಿ ನಂದೇನ್ ತಪ್ಪಿದೆ? ನನ್ಗನಿಸ್ತು ಇವರು ಶಾರ್ಕ್ ಸೋಲ್ಜರ್ ಜೊತೆ ಕಾದಾಡಿ ಅವರನ್ನ ಬಿಡಿಸ್ತಾರೆ ಅಂತ. ಯಾಕಿದ್ರೆ ಸೀ ಲಾರ್ಡ್ ಆಗ ಮೇಡಮ್ ಕಾನೂನ್ಗೋರ ಆಫೀಸ್ ನಲ್ಲಿದ್ದ. ಅವ್ರು ಅಲ್ಲಿಂದ ಬೇಗ ಹೊರಗೆ ಬಂದ್ರೆ ನಾನೇನ್ ಮಾಡ್ಲಿ ಅಂತ. ಶಾಕಾಲ್, ಮ್ಯಾಜಿಕಲ್ ಸ್ಕೂಲ್ ನ ವಶಪಡಿಸೋ ಕಾಲ ಬಂದ್ಬಿಡ್ತು. ನನ್ನ ಹತ್ರ ಹೊಸ ಉಪಾಯ ಇದೆ. ನೀನ್ ನನ್ಗೆ ಒಂದಿಂತ ಮ್ಯಾಜಿಕಲ್ ಪವರ್ ಕೊಟ್ಬಿಡು. ಆದ್ರಿಂದ ನಾನ್ ರುದ್ರನ್ ಜೊತೆ ಭಯವಿಲ್ದೆ ಹೋರಾಡ್ಬಹುದು. ನಿನ್ ತಪ್ಪಿಗಾಗಿ ನನ್ ಮಕ್ಕಳು ಅನುಭವಿಸ್ಬೇಕಾಯ್ತು. ಇದೀಗ್ಲೇ ನನ್ ಮಕ್ಕಳನ್ನು ಗುಣಪಡಿಸೋ. ನನ್ಗೆ ಇದು ಗೊತ್ತಾಗ್ತಿಲ್ಲ, ನನ್ನ ಕೈಯಿಂದ ಮ್ಯಾಜಿಕ್ ಯಾಕೆ ಆಗ್ತಿಲ್ಲ? ಸಿಬಾಯಿಸ್ಕಾ ಸಕೂಮ್ ಪುಷ್ಟೂಮ್. ಅರೆ ಆ ಮಂತ್ರ ಎಲ್ಲೋಯ್ತು ಎಲ್ಲೋಯ್ತು? ಆ ಮಂತ್ರ ಎಲ್ಲೋಯ್ತು? Ibaiska Boulder Lifto! ಈಗಲಾದ್ರೂ ಸಾಕು ಮಾಡ್ರಪ್ಪ. ಆಯ್ತಲ್ಲಪ್ಪ, ಸಿಕ್ತು ಮಂತ್ರ ಸಿಕ್ತು. ಉಲ್ಟಂ ಲಟ್ಕಂ ಪಟ್ಕಂ ಫಟ್ಕಂ, ರುದ್ರನ ಪವರ್ ಜೆನ್ನಿ ಜಾಡಿಯ ಬಾಡಿಯಿಂದ ಝಟ್ಕಂ. ನೋಡಿ, ನೀವಿಬ್ರು ಸರಿಯಾದ್ರಿ, ಆದ್ರೆ ನಾನು ತಂದೂರಿ ಆಗಿದ್ದೀನಿ.
इसका रॉक ब्रेकर अरे ನನ್ನ ಮ್ಯಾಜಿಕ್ ಸರಿಯಾಯಿತು ಈಗ ಹೋಗಿ ಸೀಲೋಡ್ನ ನೋಡೋಣ ನಿಮ್ಮ ರುದ್ರ ಅದೃಶ್ಯವಾಗಿದ್ದಾನೆ ನೀವೆಲ್ಲ ನನ್ಗೆ ಏನು ಮಾಡೋಕ್ಕಾಗಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇಲ್ಲ ಅಂದ್ರೆ ತೆಪ್ಪಗೆ ಈ ಪೇಪರ್ ಮೇಲೆ ಸೈನ್ ಮಾಡ್ಬಿಡಿ ನಾವು ಸುಮ್ನೆ ಸೋಲು ಒಪ್ಪಲ್ಲ ಗೆಳೆಯರೇ ಇನ್ನು ಮಾಡಿ ಸರಿ ಆಯ್ತಾ ಈಗ ನನ್ ಸರ್ದಿ ನನ್ಗೆ ಏನು ಆಗಲ್ಲ ನೀವು ಎಷ್ಟು ಮ್ಯಾಜಿಕ್ ಮಾಡಿದ್ರು ಅದು ನನ್ನ ಬಾಡಿಲಿ ಸೇರ್ಕೊಂಡು ವಾಪಸ್ ನಿಮ್ಗೇನೆ ಹಿಟ್ ಮಾಡುತ್ತೆ ತಗೊಳ್ಳಿ ಸೈನ್ ಮಾಡಿ ಇಲ್ಲ ಅಂದ್ರೆ ನನ್ನ ಶಾಕ್ ಸೋಲ್ಜರ್ಸ್ ನ ಕರೀತೇನೆ ನಾನ್ ಸೈನ್ ಮಾಡ್ತೀನಿ ನಿಮ್ಮ ಸ್ಕೂಲ್ ಎಷ್ಟರವರೆಗೆ ನಡೆಸಬೇಕು ನಡೆಸಬಹುದು ನಾನ್ ನಿಮ್ಮನ್ನ ಓಡೋಕೆ ಹೇಳೋದಿಲ್ಲ ಸಿಕ್ಬಿಟ್ಟು ನೀನ್ ನಮ್ಗೆ ಹೋಗೋಕೆ ಬೇಡವಾದ್ರೆ ಈ ಪೇಪರ್ ಮೇಲೆ ಸೈನ್ ಯಾಕೆ ತಗೋತಿ ಬಾರುದ್ರ ಸರಿಯಾದ ಸಮಯಕ್ಕೆ ಬಂದಿದ್ಯಾ ಎಲ್ಲಿವರೆಗೆ ನನ್ನ ಹತ್ರ ಲೀಗಲ್ ಅಥಾರಿಟಿ ಇಲ್ವೋ ಅಲ್ಲಿವರೆಗೆ ನಾನ್ ಸಿ ವಾಟರ್ನ ಯಾವುದೇ ನೆಲದ ಮೇಲೆ ಆಕ್ರಮಣ ಮಾಡೋ ಆರ್ಡರ್ ಕೊಡಕ್ಕಾಗಲ್ಲ ಇವಾಗ ನಾನು ಸಿ ವಾಟರ್ಗೆ ಆರ್ಡರ್ ಕೊಡ್ತೀನಿ ಈ ಸ್ಕೂಲ್ ನಂದು ಅಂತ ಅದು ಸ್ಕೂಲ್ ನ ಮುಳುಗಿಸ್ಬಿಡುತ್ತೆ ಆಮೇಲೆ ಅಂಡರ್ ವಾಟರ್ ಸ್ಕೂಲ್ ನಂದಾಗ್ಬಿಡುತ್ತೆ ಕೇವಲ ನಂದು ಆದ್ರೆ ಇದರಿಂದ ನಿನ್ಗೇನ್ ಲಾಭ ಆಗುತ್ತೆ ನನ್ಗೆ 2 ಲಾಭ ಆಗುತ್ತೆ ಒಂದು ನಿನ್ನೊಡ್ನೆ ಸೇಡು ನೀನು ಈಗಾಗ್ಲೇ ನನ್ಗೆ ತುಂಬಾ ತೊಂದರೆ ಕೊಟ್ಟಿದ್ಯಾ ಎರಡನೇದು ಈ ಬಿಲ್ಡಿಂಗ್ ನನ್ಗೆ ತುಂಬಾನೇ ಇಷ್ಟ ನಾನ್ ನನ್ನ ಆಫೀಸ್ ಇಲ್ಲಿ ಮಾಡ್ತೀನಿ ನಾಳೆ ಬೆಳಗ್ಗಿನವರೆಗೆ ಪೂರ್ತಿ ಸ್ಕೂಲ್ ನೀರಿನ ಒಳಗೇನೆ ಇರುತ್ತೆ ನಾನಿರುವವರೆಗೆ ಇದು ಎಂದೂ ಆಗೋಲ್ಲ ರುದ್ರನ ಪ್ರಾಯ ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ ಮಾಡೋದಿಲ್ಲ ಯಾಕೆಂದ್ರೆ ನಾನ್ ಕಾದಾಡೋ ಮೂಡಲ್ಲಿಲ್ಲ ಮೊದಲು ಈ ಲೆಟರ್ ಸಿ ವಾಟರ್ಗೆ ಒಪ್ಪಿಸ್ಬೇಕು ಮತ್ತು ಕಮಾಂಡ್ ಮಾಡ್ಬೇಕು ಸ್ಕೂಲ್ ಅವರ ವಶಕ್ಕೆ ತಗೋಬೇಕು ಅಂತ ಸಿ ವಾಟರ್ ಇದುವೇ ನನ್ನ ಪೇಪರ್ ತೋರಿಸ್ತೆ ನಾನೇ ಸ್ಕೂಲ್ ನ ಒಡೆಯ ಅಂತ ಹೋಗು ಮತ್ತೆ ಶಾಲೆನ ಪೂರ್ತಿ ನೀರೊಳಗೆ ಮುಳುಗಿಸು I wanted underwater. ರುದ್ರ ನೀನ್ ಏನ್ ಮಾಡಿದ್ರು ಇವಾಗ ಈ ಸ್ಕೂಲ್ ನ ಕಾಪಾಡೋಕ್ಕಾಗಲ್ಲ ನೀನ್ ಎಷ್ಟು ಬೇಕಾದ್ರೂ ಮ್ಯಾಜಿಕಲ್ ವಾರ್ ಮಾಡ್ಕೋ ಇವತ್ತು ನಿನ್ಗೆ ಗೊತ್ತಾಗತ್ತೆ ನೀನು ಗೆಲ್ಲೋಕ್ಕಾಗಲ್ಲ ಅಂತ ಸಿಬಾಯಿಸ್ಕಾ ಫೈರ್ ಪವರ್ ರಿಲೀಸು ಅರೆ ಪೇಪರ್ ನನ್ನ ಪೇಪರ್ ರುದ್ರ ಇನ್ನು ನೀನು ಉಳಿಯೋದಿಲ್ಲ ನಿನ್ನೊಳಗೆ ಈ ಪವರ್ ಎಲ್ಲಿಂದ ಬಂತು ಅಂದ್ರೆ ನನ್ನ ಮ್ಯಾಜಿಕ್ ತನ್ನ ಬಾಡಿಯೊಳಗೆ ತಗೊಂಡು ವಾಪಸ್ ನನ್ಗೇನೆ ಪ್ರಯೋಗಿಸ್ತಿ ನೀನೇ ಪತ್ತೆ ಹಚ್ಚು ನಾನ್ ಹೇಳೋಲ್ಲ ಹೋಗೋ 5 ಸೆಕೆಂಡ್ ಕೊಡ್ತೀನಿ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ 5 ಸೆಕೆಂಡ್ಸ್ ಈಗಲೇ ನಿನ್ನ ಎಲ್ಲ ಬಣ್ಣ ಬಯಲಾಗಿಸ್ತೀನಿ ನೋಡು ಮೈರಾ ಅಂತರ್ ಮಂತರ್ ಕಾಲಿ ಕಲಂದರ್ ಛೂ ಹೋಗಿ ಆ ಮನುಷ್ಯನ್ನು ಕರ್ಕೊಂಡ್ ಬಾ ಯಾರೋ ಸೀಲೋಡ್ಗೆ ಪವರ್ ಕೊಟ್ಟ
ಹಿಂದೆ ನೀನೇ ಇದ್ದಿ ಅಂತ. ಸೀಲಾರ್ಡ್, ಇವತ್ತು ಇವನಿಂದ ನಿನ್ಗೇನು ಮಾಡಕ್ಕಾಗಲ್ಲ. ಸರಿ, ಬೇಗನೆ ಇವನನ್ನು ಮುಗಿಸ್ಬಿಡು. ನಾನೇ ಯಾಕೆ ಸಿಕ್ಕಾಡ್ತೀನಿ? ಅಯ್ಯೋ ಕಾಪಾಡಿ! ಅಯ್ಯೋ 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 ದೇವ್ರೆ! ಅಯ್ಯೋ ದೇವ್ರೆ! ಅವನಿಂದ ಪವರ್ ತಗೋ, ಇಲ್ಲಾಂದ್ರೆ ಈ ಪೂರ್ತಿ ಫೈಟ್ ಅಲ್ಲಿ ನೀನೇ ಸಾಯ್ತಿ. ತಗೋತೀನಿ. ಅಯ್ಯಪ್ಪ, ಇವನನ್ನ ಪೂರ್ತಿ ಪವರ್ ತಗೋತಾನೆ. ಹೊರಡು, ಪ್ರಾಣ ಒಂದು ಉಳಿದ್ರೆ ಎಲ್ಲೂ ಬದುಕ್ತೀನಿ. ದಾರಿ ತಪ್ಪಿದ ಮನೆಗೆ ಬಂದಂತೆ. ನೀನ್ ಇದೇನ್ ಮಾಡ್ದೆ? ಅರೆ, ನನ್ನನ್ನೇ ಕಾಪಾಡ್ಕೊಳ್ತಿದ್ದೀನಿ. ರುದ್ರ, ಈಗ್ಲಾದ್ರೂ ಹೋಗೋಕ್ ಬಿಡು. ಅವ ನಿನ್ನ ವೈರಿ, ಅವನನ್ನು ಮುಗಿಸ್ಬಿಡು. ಹೋಗು ಹೋಗು ಹೋಗು, ಸಾಯಿಸು ಅವನನ್ನ. ಅರೆ, ಇವನೇ ನನ್ನ ಪ್ರೇರೇಪಿಸಿದ್ದು. ಇವನನ್ನೇ ಮುಗಿಸ್ಬೇಡು. ನನ್ನ ಹತ್ರ ತುಂಬಾ ಕೆಲಸವಿದೆ. ಸ್ಕೂಲ್ ಇಟ್ಕೊಂಡು ಏನ್ ಮಾಡ್ಲಿ? ಇಡೀ ಸೀನೆ ನನ್ನ ಹತ್ರ ಇದೆ. ಎಲ್ಲ ನೋಡ್ತಿದ್ಯೋ? ಈಗ ನಿನ್ನ ಸರದಿ. ನಾನೇ ಯಾವಾಗ್ಲೂ ಸಾಯ್ಬೇಕಾ? ಸ್ಕೂಲ್ನ ಮತ್ತೊಮ್ಮೆ ಸಂಕಟದಿಂದ ಪಾರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ರುದ್ರ. ಇವತ್ ಕ್ಲಾಸ್ ರೂಮ್ ಅಲ್ಲಿ ಎಲ್ರಿಗೂ ಹೆದರ್ಸೋಣ. ಅರೆ, ಹೆದರ್ತಾ ಇದ್ದೀರಿ ಯಾಕೆ? ಇದೆಲ್ಲ ತಪ್ಪು. ಇಲ್ಲಿ ನಡ್ತಿರೋದು ಎಲ್ಲ ತಪ್ಪು. ನಾನು ಇದಕ್ಕೆ ಪ್ರತಿಕಾರ ತೀರಿಸ್ಕೊಳ್ತೀನಿ. ಅಯ್ಯೋ ಅಯ್ಯೋ ಶಕ್ಲಿನಾ, ಏನೇ ಮಾಡ್ತಾ ಇದೀಯಾ? ನಾನ್ ಜಾದು, ನಾನ್ ಮಾಯಾಜಾಲ. ಹೆದ್ರು ನನ್ಗೆ, ನಾನು ಶಾಕಾಲ್. ಅಯ್ಯೋ ಶಕ್ಲಿನಾ, ನೀನು ಸೈಡ್ ಅಲ್ಲಿ ತೀರಿಸ್ಕೊಳ್ತಿದ್ಯಾ, ಆದ್ರೆ ಇಲ್ಲಿ ನೋವು ಆಗ್ತಿರೋದು ನನಗೆ. ಅಯ್ಯೋ, ಏಟು ಜೋರಾಗಿ ಬಿತ್ತಲ್ಲೇ. ಯಾವಾಗ್ಲೂ ನಾನೇ ಯಾಕೆ ಸಿಕ್ಕಾಕೊಳ್ತೇನೆ? ಕೋಪ ಮಾಡ್ಕೊಳ್ದೆ ಇನ್ನೇನು ಮಾಡ್ಲಿ? ನಾಳೆ ಟೀಚರ್ಸ್ ಡೇ ಇದೆ. ನಾನು ಮೇಡಮ್ ಕಾನೂನ್ಗೆ ಹೇಳ್ದೆ, ಪ್ರತಿ ಸಲ ನೀವು ರುದ್ರನೇ ಪ್ರಿನ್ಸಿಪಲ್ ಮಾಡ್ತೀರಾ, ಈ ಸಲನಾದ್ರೂ ಜನಿನ ಮಾಡಿ ಅಂತ. ಅವಳು ತುಂಬಾ ಬುದ್ಧಿವಂತೆ. ಅವ್ರು ಹೇಳಿದ್ರು ಯೋಚಿಸ್ತೀನಂತ. ನಂಗೊತ್ತು ಈ ಸಲ ರುದ್ರನೇ ಪ್ರಿನ್ಸಿಪಲ್ ಮಾಡ್ತಾರಂತ. ನನ್ ಮಗಳಿಗೆ ಇನ್ಯಾವುದಕ್ಕೂ ಅರ್ಹತೆ ಇಲ್ವಾ? ನೀನು ಟೆನ್ಷನ್ ತಗೋಬೇಡ. ನಾನ್ ಎಂಥ ಉಪಾಯ ಮಾಡ್ತೀನಂದ್ರೆ, ಒಂದ್ ವೇಳೆ ಅವ್ರ ರುದ್ರನ ಪ್ರಿನ್ಸಿಪಲ್ ಮಾಡಿಬಿಟ್ರೆ ಎಷ್ಟು ಗದ್ದಲ ಆಗುತ್ತೆ ಅಂದ್ರೆ ರುದ್ರನಿಂದ ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಮತ್ತೆ ಮುಂದಿನ ವರ್ಷ ರುದ್ರನ ಖಂಡಿತವಾಗ್ಲೂ ಅವರು ಪ್ರಿನ್ಸಿಪಲ್ ಮಾಡೋದಿಲ್ಲ. ಮತ್ತೆ ಆ ರುದ್ರಗೆ ಎಲ್ಲ ಕಡೆನೂ ಕೆಟ್ಟ ಹೆಸರು ಬಂದು ಬಿಡತ್ತೆ. ಮಾವ, ನೀವು ನನಗೆ ಏನ್ ಮಾಡಿದ್ರಿ?
ಜಾಡಿ, ನಾನ್ ನಿನಗೆ ಎಂತ ಮ್ಯಾಜಿಕಲ್ ಪವರ್ಸ್ ಕೊಟ್ಟಿದ್ದೀನಂದ್ರೆ ನೀನು ಕಣ್ಣು ಮುಚ್ಕೊಂಡು ಯಾವುದೇ ಕಮಾಂಡ್ ಕೊಟ್ರು ಪ್ರತಿಯೊಬ್ಬ ವಿದ್ಯಾರ್ಥಿ ನಿನ್ನ ಮಾತೆ ಕೇಳ್ತಾನೆ. ಒಂದ್ ವೇಳೆ ರುದ್ರ ಪ್ರಿನ್ಸಿಪಲ್ ಆದ್ರೆ ನೀನು ವಿದ್ಯಾರ್ಥಿಗಳಿಂದ ಎಂಥ ಗಲಾಟೆ ಸೃಷ್ಟಿಸ್ಬೇಕಂದ್ರೆ ರುದ್ರಾಗಿ ಅದನ್ನ ಕಂಟ್ರೋಲ್ ಮಾಡೋಕೆ ಆಗ್ಬಾರ್ದು. ಎಂತ ಒಳ್ಳೆ ಐಡಿಯಾ ಅಲ್ವಾ? ವಾ, ಅದ್ಭುತವಾದ ಐಡಿಯಾ. ಅವಾಗ ಮೇಡಮ್ ಕಾನೂನ್ಗೆ ನಿಸ್ಸಹಾಯಕವಾಗಿ ಜೆನಿನೇ ಪ್ರಿನ್ಸಿಪಲ್ ಆಗಿ ಆಯ್ಕೆ ಮಾಡ್ಬೇಕಾಗತ್ತೆ. ಥ್ಯಾಂಕ್ ಯು ಮಾಮಾ. ವೆಲ್ಕಮ್ ಮಕ್ಕಳೇ. ಮತ್ತದಕ್ಕೆ ಮಕ್ಕಳೇ, ನಾನ್ ನಿರ್ಧಾರ ಮಾಡಿದೀನಿ, ಜೆನಿ ತುಂಬಾ ಬುದ್ಧಿವಂತ ಹುಡುಗಿ, ಎಲ್ಲದ್ರಲ್ಲೂ ಚೆನ್ನಾಗಿದ್ದಾಳೆ. ಅದಕ್ಕೆ ನಾನು ಅವಳನ್ನ ಮತ್ತದಕ್ಕೆ ವಿಚಾರ ಮಾಡಿದೀನಿ, ನಾನ್ ಜೆನಿನ ವೈಸ್ ಪ್ರಿನ್ಸಿಪಲ್ ಆಗಿ ಆಯ್ಕೆ ಮಾಡಿದೀನಿ. ವೈಸ್ ಪ್ರಿನ್ಸಿಪಲ್? ಇದು ಜವಾಬ್ದಾರಿಯುತ ಕೆಲಸ ಆಗಿದೆ. ಮತ್ತೆ ನಮ್ಗೆಲ್ಲ ಗೊತ್ತು ಜೆನಿ ಜವಾಬ್ದಾರಿಯುತ ಹುಡುಗಿ ಅಂತ. ಅವಳು ತನ್ನ ಕೆಲಸ ಚೆನ್ನಾಗಿ ಮಾಡ್ತಾಳೆ. ಮತ್ತೆ ನಾನ್ ರುದ್ರನ ಪ್ರಿನ್ಸಿಪಲ್ ಆಗಿ ಆಯ್ಕೆ ಮಾಡಿದ್ದೀನಿ. ರುದ್ರ ಮತ್ತೆ ಜೆನಿ, ನೀವಿಬ್ರು ಇವತ್ತು ಸ್ಕೂಲ್ ಸಂಭಾಳಿಸ್ಬೇಕು. ಥ್ಯಾಂಕ್ ಯು ಮೇಡಮ್ ಕಾನುಂಗೋ. ಇದಕ್ಕೆ ಅಲ್ಲ, ನೀವು ನನ್ನನ್ನು ಪ್ರಿನ್ಸಿಪಲ್ ಮಾಡಿದ್ದಕ್ಕೆ. ಕೇವಲ ಇದಕ್ಕಾಗಿ ನೀವು ಜೆನ್ನಿ ಅಂತಹ ಬುದ್ಧಿವಂತ ಮತ್ತು ಜವಾಬ್ದಾರಿಯುತ ಹುಡುಗಿನ ನನ್ ವೈಸ್ ಪ್ರಿನ್ಸಿಪಲ್ ಮಾಡಿದ್ದಕ್ಕೆ. ವಿ ವಿಲ್ ಡೂ ಅವರ್ ಬೆಸ್ಟ್, ಅಲ್ವಾ ಜೆನ್ನಿ? ಹೌದು, ವಿ ವಿಲ್ ಡೂ ಅವರ್ ಬೆಸ್ಟ್. ಅಟ್ಯಾಕ್ ಅಟ್ಯಾಕ್ ಮಾಡಿ. ರಾಕೆಟ್ ಅಟ್ಯಾಕ್, ರಾಕೆಟ್ ಅಟ್ಯಾಕ್. ಅಯ್ಯೋ ಅಯ್ಯೋ, ಏನ್ ನಡೀತಿದೆ ಇಲ್ಲಿ? ನೀವೆಲ್ಲ ಹೀಗೆ ಮಾಡ್ತಿದ್ದೀರಾ ಮಕ್ಕಳ? ಸಮಾಜ ವಿರುದ್ಧ. ಅಯ್ಯೋ, ನೀವು ಇದೇನ್ ಮಾಡ್ತಿದ್ದೀರಾ? ನಿಂತ್ಕೊಳ್ಳಿ. ಓಕೆ ಓಕೆ, ನೀವೆಲ್ಲ ಗುರಿ ಇಟ್ಟು ಹೊಡಿಬೇಕು ತಾನೆ? ಇಲ್ಲಿದೆ ಟಾರ್ಗೆಟ್. ಈಗ ಯಾರು ಈ ಟಾರ್ಗೆಟ್ ಮೇಲೆ ಗುರಿ ಇಟ್ಟು ಬುಲ್ಸಾಯ್ ಮೇಲೆ ಹೊಡಿತಾರೋ ಅವರಿಗೆ ಬಹುಮಾನ ಸಿಗುತ್ತೆ. ವಾವ್, ವೆರಿ ಗುಡ್. ಯಾರೆಲ್ಲ ಮಧ್ಯದಲ್ಲಿ ಗುರಿ ಇಟ್ಟಿದಾರೋ ಅವರೆಲ್ಲ ಈಚೆ ಬಂದು ನಿಂತ್ಕೊಳ್ಳಿ. ಜೆನಿ ಅವರ ಹೆಸರು ಬರ್ಕೋ, ಅವರಿಗೆ ವಿಶೇಷ ಬಹುಮಾನ ಸಿಗುತ್ತೆ. ನೋಡಿದ್ರಾ ಮಿಸ್ಟರ್ ಹ್ಯಾಪಿ, ನಾನ್ ರುದ್ರನ ಪ್ರಿನ್ಸಿಪಲ್ ಮಾಡಿ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ. ಅವ್ನು ಎಷ್ಟು ಚೆನ್ನಾಗಿ ಎಲ್ಲರನ್ನ ಸಂಭಾಳಿಸ್ಬಿಟ್ಟ. ಹೌದು ಮೇಡಮ್ ಅವರೇ, ನೀವು ಸರಿಯಾಗೇ ಹೇಳಿದ್ರಿ. ಓಕೆ ಓಕೆ, ಟಾರ್ಗೆಟ್ ಪ್ರಾಕ್ಟೀಸ್ ಓವರ್. ಈಗ ಎಲ್ಲ ಕ್ಲಾಸ್ ಒಳಗೆ ಹೋಗಿ. ಗೋ ಗೋ, ಸಮಯ ಆಗಿದೆ. ರುದ್ರ ಕರ್ದಾನ. ಹೌದು ಜೆನಿ, ನಾನ್ ನಿನ್ನನ್ನ ಈ ಸ್ಕೂಲಿನ ಡಿಸಿಪ್ಲಿನ್ ಇನ್ಚಾರ್ಜ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಂಗೆ ಗೊತ್ತಿದೆ ಮಿಸ್ ಸೆಕ್ಯೂರಿಟಿ ನಂತರ ಕೇವಲ ನೀನೇ ಈ ಸ್ಕೂಲ್ನ ಡಿಸಿಪ್ಲಿನ್ ನ ಚೆನ್ನಾಗಿ ಕಾಪಾಡಬಹುದು. ಕ್ಯಾನ್ ಯು ಡೂ ಇಟ್? ಎಸ್ ಎಸ್, ಐ ಕ್ಯಾನ್ ಡೂ ಇಟ್. ವೆರಿ ಗುಡ್. ನೀನ್ ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು. ನೋಡು, ನಿನ್ನ ಹೆಸರು ಹಾಳಾಗ್ಬಾರ್ದು. ನಂಗೆ ನಿನ್ ಮೇಲೆ ಪೂರ್ತಿ ವಿಶ್ವಾಸ ಇದೆ, ಬೇರೆಯವರ ಮೇಲೆ ಇಲ್ಲ. ರುದ್ರನಿಗೆ ನನ್ ಮೇಲೆ ಎಷ್ಟು ಒಳ್ಳೆ ಅಭಿಪ್ರಾಯ ಇದೆ. ರುದ್ರದ್ ಏನು ತಪ್ಪಿಲ್ಲ. ಓಕೆ ರುದ್ರ, ನಾನ್ ಡಿಸಿಪ್ಲಿನ್ ನೋಡಕ್ ಹೋಗ್ತೀನಿ. ರುದ್ರ, ನೀನ್ ನಮ್ಗೆ ಯಾವ ಜವಾಬ್ದಾರಿನೂ ಕೊಡ್ಲಿಲ್ಲ. ನೀವು ನನ್ ಜೊತೆಗೆ ಇರ್ಬೇಕು. ನಗಿ ನಗಿ, ಎಲ್ಲ ಜೋರಾಗಿ ನಗಿ. ಅರೆ ನೋಡಿ, ಎಷ್ಟು ಗಲಾಟೆ ಆಗ್ತಿದೆ. ನಾನು ಈಗ ಹೋಗಿ ನೋಡಿ ಬರ್ತೀನಿ.
ಬೇಡ ಬೇಡ, ಇವತ್ತು ನೀವೇನು ಮಾಡಬೇಡಿ. ಜೆನಿ ಮೇಲೆ ಭರವಸೆ ಇಡಿ, ಅವಳು ಖಂಡಿತ ನಿಭಾಯಿಸ್ತಾಳೆ ಅಲ್ವಾ ಜೆನಿ? ರುದ್ರ ಎಷ್ಟು ಒಳ್ಳೆಯವನು. ನಾವೇ ಅವನ ಜೊತೆಗೆ ಕೆಟ್ಟದಾಗ ನಡ್ಕೋತೀವಿ. ಏನ್ ಯೋಚಿಸ್ತಿದ್ಯಾ ಜೆನಿ? ಎಸ್ ರುದ್ರ, ಎಸ್ ಐ ಕ್ಯಾನ್ ಹ್ಯಾಂಡಲ್. ಸುಮ್ನಾಗಿ ಸುಮ್ನಾಗಿ, ಇದೆಲ್ಲ ಜಾಡಿಯ ಕೆಲ್ಸ. ಜಾಡಿ, ಇವ್ರನ್ನ ಸುಮ್ನಾಗಿಸು. ಯಾಕೆ ಸುಮ್ನಾಗಿಸ್ಲಿ? ಇದೇ ನಮ್ ಪ್ಲಾನ್ ಅಲ್ವಾ? ಇವ್ರು ಎಷ್ಟು ಶಬ್ದ ಮಾಡ್ಬೇಕು ಅಂದ್ರೆ ರುದ್ರನಿಂದ ಅದನ್ನ ನಿಭಾಯಿಸೋಕ್ ಆಗ್ಬಾರ್ದು. ಅದೆಲ್ಲ ನನಗೆ ಗೊತ್ತಿಲ್ಲ. ಡಿಸಿಪ್ಲಿನ್ ನ ಜವಾಬ್ದಾರಿ ಈಗ ನಂದು. ನಾನು ಇದನ್ನ ತಡೀತೀನಿ. ನೀನ್ ಏನ್ ಮಾಡ್ಬೇಕು ಅದ್ ಮಾಡ್ಕೋ, ಆದ್ರೆ ಡಿಸಿಪ್ಲಿನ್ ಹಾಳ್ ಮಾಡ್ಬೇಡ. ನನ್ ಹೆಸರು ನಾನು ಹಾಳ್ ಮಾಡೋಕ್ ಬಿಡೋದಿಲ್ಲ. ಇಲ್ಲ, ಈಗ ಇದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಪ್ಲಾನ್ ಮಾಡ್ದ ಹಾಗೆ ನಡೆಯೋದು. ಹೌದಾ? ಮಾಡ್ತೀನಿ ಇರು. ಬಿಡು ಬಿಡು. ಜೆನಿ, ಜೆನಿ ಏನ್ ಮಾಡ್ತಿದ್ಯಾ? ಅಯ್ಯೋ, ಏನ್ ಮಾಡ್ತಿದ್ಯಾ? ನೋವಾಗ್ತಿದೆ. ನಿಲ್ಸು, ನನ್ ಕೆಳಗೆ ಇಳಿಸು. ಜೆನಿ, ಹೀಗ್ ಮಾಡ್ಬೇಡ. ಹೀಗ್ ಮಾಡ್ಬೇಡ, ನನ್ ಕೆಳಗೆ ಇಳಿಸು. ನಾನ್ ನನ್ ತಮ್ಮನಿಗೆ ಹೊಡಿತಿದ್ದೀನಿ ಅಂದ್ರೆ ನೀವೆಲ್ಲ ಯೋಚನೆ ಮಾಡಿ ನಿಮಗೇನ್ ಮಾಡ್ತೀನಿ. ಅದಕ್ಕೆ ಹೇಳ್ತಿದ್ದೀನಿ, ಬಾಯಿ ಮುಚ್ಕೊಂಡು ನಿಮ್ಮ ಕ್ಲಾಸ್ ಒಳಗ್ ಹೋಗಿ, ಇಲ್ಲ ಅಂದ್ರೆ. ಜೆನಿ, ನೀನಿದೇನ್ ಮಾಡ್ತಿದ್ಯಾ? ಏನ್ ಹೇಳ್ದೆ? ಜೆನಿನಾ? ನಾನು ವೈಸ್ ಪ್ರಿನ್ಸಿಪಲ್. ಟಾಕ್ ವಿತ್ ರೆಸ್ಪೆಕ್ಟ್. 2 ಗಂಟೆಯ ಡಿಟೆನ್ಷನ್ ಕ್ಲಾಸ್ ಮುಗ್ದಾದ್ಮೇಲೆ. ಜೆನಿ, ಆದ್ರೆ 4 ಗಂಟೆಯ ಡಿಟೆನ್ಷನ್. ಆದ್ರೆ 6 ಗಂಟೆಯ ಡಿಟೆನ್ಷನ್. ನಿಜವಾಗಿಯೂ ಜೆನಿ ಅಂತೂ ತುಂಬಾ ಭಯಂಕರವಾಗಿದ್ದಾಳೆ. ಭಯಂಕರ ಅಲ್ವಾ? ಡಿಸಿಪ್ಲಿನ್, ರೆಸ್ಪಾನ್ಸಿಬಲ್ ಅಲ್ವಾ ಮೇಡಮ್ ಶಕ್ಲಿನಾ? ಜೆನಿ ಜವಾಬ್ದಾರಿಯುತಳು ಅಲ್ವಾ? ಹೌದು ಹೌದು, ರೆಸ್ಪಾನ್ಸಿಬಲ್. ಅಯ್ಯೋ, ತುಂಬಾನೇ ರೆಸ್ಪಾನ್ಸಿಬಲ್ ಆಗಿದ್ದಾಳೆ. ಈ ರುದ್ರ ತುಂಬಾನೇ ಬುದ್ಧಿವಂತ. ಇವನ್ ಜೆನಿನ ತನ್ನ ಸೈಡ್ಗೆ ಹೇಳ್ಕೊಂಡಿದ್ಬಿಟ್ಟ. ಏನಾದ್ರೂ ಮಾಡ್ಲೇಬೇಕು. ಜೆನಿ, ನೀನ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ದೆ. ವೆರಿ ಗುಡ್. ಐ ಆಮ್ ಪ್ರೌಡ್ ಆಫ್ ಯು. ನಿನ್ ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ. ಥ್ಯಾಂಕ್ ಯು. ಜೆನಿ, ನನ್ಗೆಲ್ಲ ಗೊತ್ತಾಗಿದೆ. ಜಾಡಿಗ್ ನೀನು ಏನೂ ಮಾಡೋಕ್ ಬಿಡಲ್ವಂತೆ. ಎಲ್ರ ಮುಂದೆ ನೀನವನಿಗೆ ಹೊಡೆದು ಬಿಟ್ಟಿ ಅಂತೆ. ಮಾಮ, ರುದ್ರ ಹೃದಯದಿಂದ ಒಳ್ಳೆಯವನು. ಬಾಯ್ ಮುಚ್ಚು ಜೆನಿ. ಬ್ಯಾಡ್ ಗರ್ಲ್. 1 ನಿಮಿಷ, ಈಗ ಮಾಡಿ ತೋರಿಸು. ಜೆನಿ, ಜಾಡಿಯ ಕೈ ಹಿಡ್ಕೋ. ಕಮಾನ್, ಹಿಡ್ಕೋ 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 ಹಿಡ್ಕೋ. ಯಾಕೆ, ಹೇಗನಿಸ್ತು? ಈಗ ನೀನು ಜಾಡಿನ ಮುಟ್ಟಿದ್ರು ಸಾಕು, ನಿನಗೆ ಕರೆಂಟ್ ಹೊಡೆಯುತ್ತೆ. ಜಾಡಿ, ಹೋಗು ಮತ್ತೆ ಗದ್ಲ ಎಬ್ಬಿಸ್ಬಿಡು. ನಿಜವಾಗ್ಲೂ ನೀವ್ ಅರ್ಥ ಮಾಡ್ಕೋತಾ ಇಲ್ಲ. ನಾನು ವೈಸ್ ಪ್ರಿನ್ಸಿಪಲ್, ಮತ್ತೆ ನನ್ನ ಮೇಲೆ ಜವಾಬ್ದಾರಿಗಳಿವೆ. ಜಾಡಿಗೆ ಇದೆಲ್ಲ ಮಾಡೋಕ್ ನಾನ್ ಬಿಡೋದಿಲ್ಲ. ಇದ್ರಿಂದ ನನ್ನ ಹೆಸರು ಹಾಳಾಗುತ್ತೆ. ಸುಮ್ನೆ ಹೋಗಿಲ್ಲಿಂದ. ರುದ್ರ, ಜೆನಿ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ತಿದ್ದಾಳೆ. ನೀನ್ ಅವಳಿಗೆ ಡಿಸಿಪ್ಲಿನ್ ಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡ್ದೆ. ಮ್ಯಾನೇಜ್ಮೆಂಟ್, ಇದನ್ನ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಮೇಡಮ್ ಕಾನೂನ್ಗೂ ಏನ್ ಮಾಡ್ತಾರೆ? ಎಲ್ರನ್ನು ಕಂಟ್ರೋಲ್ ಮಾಡ್ತಾರೆ. ಯಾರಿಗೆ ಏನ್ ಕೆಲಸ ಕೊಡ್ಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹೋಗಿ ಎಲ್ರು ಹೋಗಿ ರುದ್ರನ್ ಮೇಲೆ ಎಲ್ಲ ತಿಂಡಿ ಪಾತ್ರೆಗಳನ್ನ ಎತ್ತು ಬಿಸಾಡಿ. ಬನ್ನಿ, ಈಗ ನಿಮ್ಮ ಪಾತ್ರೆಗಳನ್ನು ಬಿಸಾಡು ಕಾರ್ಯಕ್ರಮ ಮುಗ್ದಿದ್ರೆ ನೀವೆಲ್ಲ ಬಂದ್ ಕೂತ್ಕೊಂಡು ಊಟ ಮಾಡಬಹುದು. ಊಟನಾ?
ರುದ್ರನ ನಾನ್ ನೋಡ್ಕೋತೀನಿ. ಹೋಗಿ ಹೋಗಿ ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಮಾಡ್ತಾನೆ ಇರಿ. ಅಯ್ಯೋ ಏನ್ ಮಾಡ್ತಿದ್ದಾರೆ ಇದೆಲ್ಲ ಏನ್ ನಡೀತಾ ಇದೆ? ನಿಲ್ಸಿ ನಿಲ್ಸಿ, ಎಲ್ರೂ ಬಂದು ಊಟ ಮಾಡಿ. ಡ್ಯಾನ್ಸ್ ಮಾಡ್ತಿದೀವಿ, ಇನ್ನೇನು? ಬಾಬಾ ನನ್ಗ್ ಹೊಡಿ, ನನ್ ಮುಟ್ಟಿ ಹೊಡಿ ಬಾ. ಹೌದಾ? ಹಾಗಾದ್ರೆ ನೀವೆಲ್ಲ ಡ್ಯಾನ್ಸ್ ಮಾಡ್ಬೇಕಾ? ಓಕೆ ಸ್ಯಾಂಡಿ. ಹಾ ಜೆನಿ ಹೇಳು. ನಿಂಗೆ ಎಷ್ಟು ಗಂಟೆ ಡಿಟೆನ್ಷನ್ ಸಿಕ್ಕಿದೆ? 6 ಗಂಟೆ ಡಿಟೆನ್ಷನ್. ವಾವ್, ವೆರಿ ಗುಡ್. ಕೀಪ್ ಡಾನ್ಸಿಂಗ್. ಡಾನ್ಸ್ ನಿಂದ ವಾತಾವರಣ ಬದಲಾಗ್ಬಿಟ್ಟಿದೆ. ಯಾರಾದ್ರೂ ನಿಲ್ಸಿದ್ರೆ ಸ್ಯಾಂಡಿ ಜೊತೆಗೆ 6 ಗಂಟೆಗಳ ಕಾಲ ಡಿಟೆನ್ಷನ್ ರೂಮಿಗೆ ಹೋಗ್ಬೇಕಾಗುತ್ತೆ. ಕೀಪ್ ಡಾನ್ಸಿಂಗ್. ಕಮ್ ಆನ್ ಕಮ್ ಆನ್, ಕೀಪ್ ಡಾನ್ಸಿಂಗ್. ಇನ್ನು ಡ್ಯಾನ್ಸ್ ಮಾಡಕ್ಕಾಗಲ್ಲ, ಸುಸ್ತಾಗಿದೆ. ಇನ್ ಡ್ಯಾನ್ಸ್ ಮಾಡಕ್ಕಾಗಲ್ಲ, ಸುಸ್ತಾಗಿದೆ. ಸುಸ್ತಾಯ್ತಾ? ಮತ್ಯಾರಿಗ್ ಸುಸ್ತಾಗಿದೆ? ಹಾಗಾದ್ರೆ ನಡೀರಿ, ಬಂದು ಊಟ ಮಾಡಿ. ಕಮ್ ಆನ್. ಊಟ ಮುಂದೆ ಯಾರಾದ್ರೂ ಕೀಟ್ಲೆ ಮಾಡಿದ್ರೆ ಏನ್ ಮಾಡ್ತೀರಿ ನೋಡಿ. ರುದ್ರ, ಇದಂತೂ ಅದ್ಭುತವಾಯ್ತು. ಜೆನಿ ಡಿಸಿಪ್ಲಿನ್ ನ ಎಷ್ಟು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾಳೆ. ಹೌದು, ಅದಂತೂ ನಿಜ. ಹೇಗಾದ್ರೂ ಮಾಡಿ ನಾವು ಒಂದ್ ದಿನ ಕಳಿಬೇಕು. ಏನ್ ವಿಷಯ? ಎಲ್ಲೂ ಶಬ್ದಾನೇ ಕೇಳ್ತಿಲ್ಲ. ಬಾ ಕ್ಲಾಸ್ ಒಳಗೆ ನೋಡೋಣ. ರುದ್ರ, ಈ ಕ್ಲಾಸ್ ನಲ್ಲೂ ಯಾರು ಇಲ್ಲ. ರುದ್ರ, ಇಲ್ಲೂ ಯಾರೂ ಇಲ್ಲ. ರುದ್ರ, ಇಲ್ಲೂ ಯಾರು ಇಲ್ಲ. ಎಲ್ಲೋದ್ರು ಎಲ್ಲಾರು? ನನ್ಗಂತೂ ಇದು ಜೋಡಿಯ ಕೆಲ್ಸ ಅಂತ ಅನ್ಸ್ತಿದೆ. ಜೆನಿ ತಡಿ, ನಾವು MBTV ಸಹಾಯ ತಗೊಳ್ಳೋಣ. ಇವೆಲ್ಲ ಕಾಡೊಳಗೆ ಯಾಕೆ ಹೋಗ್ತಿವೆ? ಬಾ ಅಲ್ಲೇ ಹೋಗೋಣ. ರುದ್ರ ಮತ್ತೆ ಅವನ್ ಗೆಳೆಯರು ಕಾಡಿನ ಹತ್ರ ಬರ್ತಾ ಇದ್ದಾರೆ. ಏನಾದ್ರೂ ಮಾಡಿ ಅವರು ಇಲ್ಲಿಗೆ ಬರೋದ್ರಿಂದ ತಡೀರಿ. ರುದ್ರ, ನಾವು ಗಾಳಿ ಅಡಿಯಲ್ಲಿದ್ದೀವಿ. ಇದೆಲ್ಲ ಹೇಗಾಗ್ತಿದೆ? ಇದೆಲ್ಲ ಜೋಡಿ ಮಾಡಿಸ್ತಿದ್ದಾನೆ. ಜೆನಿ, ನೀನ್ ಹೋಗಿ ಜೋಡಿನ ಹುಡುಕು, ನಾನ್ ಇಲ್ಲಿ ನೋಡ್ಕೋತೀನಿ. ಓಕೆ ರುದ್ರ. ನಿಲ್ಲು ಜೋಡಿ, ನಿಲ್ಲು, ಈಗಲೇ ನಿಲ್ಲು. ಜೋಡಿ, ನೀನ್ ಮಾಡೋದು ಸರಿ ಇಲ್ಲ.
ಅಯ್ಯೋ ಅಲ್ಲಿ ನೋಡಿ ಮಕ್ಕಳೇ, ಕಾಪಾಡು ರುದ್ರ. Zibaiska, boom, chick, chick, boom! Oh, ha! 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 ರುದ್ರ, ಜಾಡಿ ಇಲ್ಲಿದ್ದಾನೆ ನೋಡು. ನಾನು ಇವನನ್ನ ಕರ್ಕೊಂಡ್ ಬಂದೆ. ನಂಗೆ ಗೊತ್ತಿತ್ತು. ಜಾಡಿ, ಬೇಗ ಎಲ್ಲ ವಿದ್ಯಾರ್ಥಿಗಳನ್ನು ಸರಿ ಮಾಡು, ಇಲ್ಲಾಂದ್ರೆ ನಿನ್ನನ್ನ ಸರ್ ಮೆಜೆಸ್ಟಿಕ್ ಹತ್ರ ಕಳ್ಸಿ ಕಠೋರವಾದ ಶಿಕ್ಷೆ ಕೊಡಿಸ್ತೀನಿ. ಬೇಡ ಬೇಡ ರುದ್ರ, ಬೇಡ. ನಾನ್ ಬರೀ ತಮಾಷೆ ಮಾಡ್ತಿದ್ದೆ. ನನ್ ಪ್ರಿನ್ಸಿಪಲ್ ಮಾಡ್ಲಿಲ್ಲ ಅಲ್ವಾ, ಅದಕ್ಕೆ ನಂಗೆ ತುಂಬಾ ಕೋಪ ಬಂದಿತ್ತು. ನಾನು ಒಬ್ಬ ಮನುಷ್ಯನೇ ಅಲ್ವಾ, ಮತ್ತೆ ಮನುಷ್ಯರಿಂದನೇ ತಪ್ಪಾಗೋದು ತಾನೆ. ಸಾರಿ, ಐ ಆಮ್ ಸಾರಿ. ಸರಿ, ಪರವಾಗಿಲ್ಲ. ಆದ್ರೆ ಮೊದಲು ಎಲ್ಲಾ ವಿದ್ಯಾರ್ಥಿಗಳನ್ನು ವಾಪಸ್ ಕರಿ. ಸೈಲೆನ್ಸ್ ಸ್ಟೂಡೆಂಟ್ಸ್. ನೋಡಿದ್ಯಾ ಶಕ್ಲಿನಾ, ರುದ್ರ ಎಲ್ಲನೂ ಹೇಗ್ ಸಂಭಾಳಿಸ್ದ ಅಲ್ವಾ. ನೀನ್ ಜೆನಿನ ಪ್ರಿನ್ಸಿಪಲ್ ಮಾಡು ಅಂತ ಹೇಳ್ತಿದ್ದೆ. ನಾನ್ ರುದ್ರಾನೇ ಪ್ರಿನ್ಸಿಪಲ್ ಆಗ್ಬೇಕು ಅಂತ ತಗೊಂಡಿರೋ ನಿರ್ಧಾರ ಸರಿ ಇತ್ತು. ಮೇಡಮ್, ಆದ್ರೆ ಆ ನಿರ್ಧಾರಕ್ಕಿಂತ ನೀವು ಜೆನಿನ ವೈಸ್ ಪ್ರಿನ್ಸಿಪಲ್ ಮಾಡೋ ನಿರ್ಧಾರ ಚೆನ್ನಾಗಿತ್ತು. ಒಂದ್ ವೇಳೆ ಇವತ್ತು ಜೆನಿ ವೈಸ್ ಪ್ರಿನ್ಸಿಪಲ್ ಆಗಿರ್ಲಿಲ್ಲ ಅಂದ್ರೆ ಇದನ್ನೆಲ್ಲ ನಾನ್ ಒಬ್ನೇ ಸಂಭಾಳಿಸ್ಕೋ ಆಗಿರ್ಲಿಲ್ಲ. ವೈಸ್ ಪ್ರಿನ್ಸಿಪಲ್ ಅಂದ್ರೆ ಪ್ರಿನ್ಸಿಪಲ್ ನ ಬಲಗೈ ಇದಾಗೆ. ಮತ್ತೆ ಜೆನಿ ಎಲ್ಲ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಶಿ ಇಸ್ ದ ಮೋಸ್ಟ್ ಕೇಪಬಲ್ ವೈಸ್ ಪ್ರಿನ್ಸಿಪಲ್. ಮುಂದಿನ ಸಲ ಜೆನಿನೇ ಪ್ರಿನ್ಸಿಪಲ್ಗೆ ಆಯ್ಕೆ ಮಾಡಿ. ಇವನು ಎಲ್ಲರೂ ತನ್ನ ಮಾತಲ್ಲಿ ಸಿಕ್ಕಾಕ್ಸ್ಬಿಡ್ತಾನೆ. ಇವನ ಮ್ಯಾಜಿಕ್ ಅಥವಾ ಬುದ್ಧಿವಂತಿಕೆ ವಿರುದ್ಧ ಆಗ್ಲಿ ಯಾರೂ ಹೋರಾಡಕ್ಕಾಗಲ್ಲ. Watch India's largest kids library only on Jio Hotstar. Download the app now.